ಪ್ರತಾಪ್ ಸಿಂಹ ಇವತ್ತು ನಾಯಿ ತರ ಹೊರಗಡೆ ನಿಲ್ಲೋಗಾಗಿದೆ. ಏನ್ ಹೇಳ್ತಿದ್ಯೋ ನೀನು? ಪ್ರತಾಪ್ ಸಿಂಹ ಎಕ್ಸ್ MD. ಈಗಿನ MD ಯಾರು ಗೊತ್ತಾ? ಸತ್ಯ. ನಿನ್ ಕಂಪನಿ ಫೌಂಡರ್ ಪ್ರೆಸಿಡೆಂಟ್ ನಿನ್ ಗಂಡ ಸುಶೀಲ್ ಕುಮಾರ್ ನೂತನ MDನ ಪಟ್ಟಾಭಿಷೇಕ ಮಾಡಿ ಸೀಟ್ ಮೇಲೆ ತಂದು ಕೂರ್ತಿದ್ದಾರೆ. ಹಾಗಾದ್ರೆ ನೀನು? ಎಸ್, ನಾನು. ದ ಕ್ವಶನ್ ಈಸ್, ನಾನು ಯಾರು ಮಮ್ಮಿ? ವರ್ಷದಿಂದ ಕಂಪ್ನಿನ ನಡ್ಸ್ಕೊಂಡು ಬಂದಿದ್ದೀನಿ. ಎಷ್ಟು ಜನ ಎಂಪ್ಲಾಯ್ಸ್ ನನ್ನ ಕೈ ಕೆಳಗಡೆ ಇದ್ರು? 10 ಜನ ಮ್ಯಾನೇಜರ್ನ ಇಟ್ಬಿಟ್ಟು ನಾನು ಕೆಲಸ ಮಾಡಿಸ್ತಾ ಇದ್ದೆ. ಇವತ್ತು ನಾನೇ ಮ್ಯಾನೇಜರ್, ಆಪರೇಷನಲ್ ಮ್ಯಾನೇಜರ್. ಇಲ್ಲ, ನಾನಿದ್ ಕೊಪ್ಪಲ್ಲ. ನಿನ್ ಮಾತು ಯಾರು ಕೇಳ್ತಾರೆ ಮಮ್ಮಿ? ಅವರು ಫೌಂಡರ್ ಪ್ರೆಸಿಡೆಂಟ್, 51% ಶೇರ್ಸ್ ಇಟ್ಟಿದ್ದಾರೆ. ನಿಂದು 49%. ಅವ್ರು ಇದ್ದಿದ್ದಾಗ ಮಾತ್ರ ನಿನ್ನ ಅಧಿಕಾರ. ಇನ್ನೊಂದು ವರ್ಸ್ಟ್ ಥಿಂಗ್ ಏನು ಗೊತ್ತಾ ಮಮ್ಮಿ? ಈ ಸ್ಥಾನ ಅವನಿಗೆ ಬೇಕು, ಬಿಟ್ಕೊಡು ಅಂದಿದ್ರೆ ನೆಮ್ಮದಿಯಾಗಿ ಬಿಟ್ಕೊಟ್ಟು ಬರ್ತಾ ಇದ್ದೆ. ಆದ್ರೆ ಆಫೀಸಲ್ಲಿ ನಾನು ಅವನ ಜೊತೆ ಇದ್ದು ಅವನಿಗೆ ಹೇಳ್ಕೊಡ್ಬೇಕಂತ ಕೆಲಸನ. ಅದು ಹ್ಯಾಕ್ ಗೊತ್ತಾ? ಅವನು ಆಫೀಸ್ ಒಳಗಡೆ ಇರ್ತಾನೆ, ನಾನು ಬಾಗಿಲಿದ್ದ ಹೊರಗಡೆ ಟೇಬಲ್ ಹಾಕೊಂಡು ಕುತ್ಕೊಂಡಿರ್ಬೇಕು. ಅವನು ಬೆಲ್ ಮಾಡಿ ಕರೆದಾಗ ನಾನು ಬಂದು ಕೈ ಕಟ್ಕೊಂಡು ಹೇಳಿ ಸರ್ ಅಂತ ಕೇಳ್ಬೇಕಂತ. ಇದಕ್ಕಿಂತ ನೇಣು ಹಾಕೊಂಡು ಸಾಯದೆ ವಾಸಿತಾನೆ. ಸನ್ನಿ, ಸಾಯೋ ಮಾತು ಯಾಕೋ ಆಡ್ತೀಯ? ಇನ್ನೇನ್ ಮಾಡ್ಲಿ ಮಮ್ಮಿ? ನಿನ್ನೆ ತನಕ ಆರ್ಡರ್ ಮಾಡ್ತಿದ್ದವ್ರ ಜೊತೆ ಕುತ್ಕೊಂಡು ಊಟ ಮಾಡೋ ಪರಿಸ್ಥಿತಿ. ರೀ ಶಕುಂತಲಾ ಅವ್ರೆ, ನಿಮ್ಮನೆ ಗೊಚ್ಕೊಡ್ರಿ, ನಮ್ಮನೆ ಸಾಂಬಾರ್ ಕೊಡ್ತೀನಿ ಅಂತ ಕುತ್ಕೋಬೇಕು ಅವ್ರ ಜೊತೆ ನಾನು. ಇವತ್ತು ಆಫೀಸಿಂದ ಹೊರಗೆ ಬರ್ತಿರುವಾಗ ಎಲ್ಲರೂ ನನ್ನನ್ನ ಹೇಗೆ ನೋಡ್ತಾ ಇದ್ರು ಗೊತ್ತಾ? ನನ್ನ ಮಗನಿಗೆ ಹಾಗೆ ಆಗ್ಬೇಕು ಅನ್ನೋ ರೀತಿ ನೋಡ್ತಾ ಇದ್ರು. ಯಾಕೆ ಹೇಳು? ನಾನು MD ಆಗಿದ್ದಾಗ ಅಷ್ಟು ಸಿಕ್ತಾಗಿದ್ದೆ. ನನ್ನ ನೆರಳು ಕಂಡ್ರೆ ಹೆದರ್ತಾ ಇದ್ದವರು ಇವತ್ತು ನನ್ನ ಸರಿಸಮನವಾಗಿ ನಿಂತು ಮಾತಾಡ್ತಾ ಇದ್ದಾರೆ. ನನ್ನ ಸನ್ನಿ ಕಣ್ಣಲ್ಲಿ ನೀರ್ ತರಿಸಿದ್ ಯಾರೇ ಆಗಿರ್ಲಿ, ಅವ್ರ ಮೈನಲ್ಲಿ ನೀರ್ ಬರೋ ಹಾಗೆ ಈ ವೈಶಾಲಿ ಮಾಡೇ ಮಾಡ್ತಾಳೆ. ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ. ಹಲೋ ಸಾವಿತ್ರಿ. ಹಲೋ ಸತ್ಯ, ಎಲ್ಲಿದ್ದೀರಾ? ಜೈಲ್ನಾಗಿವ್ನಿ ಸಾವಿತ್ರಿ. ಸತ್ಯ, ಇನ್ನೇನ್ ಸಾವಿತ್ರಿ, ನಿಮ್ ಮಾವ ಇಲ್ಲಿ ಕುಕ್ಕುರ್ಬೇಡಿ ಅಂತ ಹೊಂಟಾಗವ್ರೆ. ಜೈಲ್ಗಿಂತ ಆತ ಎಲ್ಲೂ ಅಲ್ಲಾಡಂಗೆ ಇಲ್ಲ. ಎಲ್ಲ ಇಲ್ಲಿಗೆ ತರ್ತೀನಿ ಅಂತ ಹೇಳ್ತಾರೆ ಸಾವಿತ್ರಿ. ನಂಗೇನ್ ಕೈಕಲ್ ಊನನ. ಅದ್ಯಾವಳೊಬ್ಳು ಬತ್ತಾಳೆ, ಸೈನ್ ಮಾಡಿ ಅಂತಾಳೆ. ಇನ್ನೊಬ್ಳು ಬತ್ತಾಳೆ, ಪೇಪರ್ ರೆಡಿ ಆಗೈತೆ ನೋಡಿ ಅಂತಾಳೆ. ಯಾಕೆ ಕೇಳ್ತೀಯ ನನ್ ಕತೆ ಸಾವಿತ್ರಿ? ಇಲ್ಲಿ ಎಲ್ಲ ಕಿಟಕಿನೂ ಬಂದ್ ಮಾಡವ್ರೆ, AC ಬೇರೆ ಹಾಕೋರು, ಚಳಿ. ಏನಾಯ್ತು ಆಫೀಸಲ್ಲಿ? ಪ್ರತಾಪ್ ಇಲ್ಲಿ ಬಂದು ಗಲಾಟೆ ಮಾಡ್ತಿದ್ದಾರೆ. ಅಯ್ಯ, ಯಾವನಿಗೆ ಗೊತ್ತು ಸಾವಿತ್ರಿ? ಈ ಸಿನಿಮಾದಾಗೆ ಪೊಲೀಸ್ನವ್ರಿಗೆ ಗೊತ್ತಾಗ್ದಂಗೆ ವಿಲನ್ಗಳು MD KD ಅಂತೆಲ್ಲ ಮಾತಾಡ್ಕೊಂತಾರಲ್ಲ, ಹಂಗಿಲ್ ಮಾತಾಡ್ಕೊಂಡ್ರು.
ಇದನ್ನೆಲ್ಲ ಕೇಳಿಸ್ಕೊಂಡು ಬಾಸ್ ಸಿಟ್ ಮಾಡ್ಕೊಂಡು ಮನೆಗೆ ಬಂದ್ರು. ನೀವ್ ಆರಾಮಾಗಿದ್ದೀರಾ ತಾನೆ? ಬೆಂಕಿ ಬಿತ್ತು ನನ್ನ ಆರಾಮ್ಗೆ. ಮನೇಲಿ ನೋಡಿದ್ರೆ ಹಂಗೆ, ಇಲ್ಲಿ ನೋಡಿದ್ರೆ ಹಿಂಗೆ. ಹೆಂಗ್ ಸಾಯ ನಾವು? ಇದೆಲ್ಲ ಬೇಕಿತ್ತ ಸಾವಿತ್ರಿ ನಿಮ್ಗೆ? ನಾನಂತೂ ಮನೆಗೆ ಬರಕಿಲ್ಲಪ್ಪ. ಇಲ್ಲಿಗೆ 4 ತುತ್ತು ಕಳಿಸ್ಬಿಡು. ಟೇಬಲ್ಲು ಪಸಂದಾಗೈತೆ. ಬಾಳೆ ಎಲೆ ಹಾಸ್ಕೊಂಡ್ಬಿಟ್ಟು ಇಲ್ಲೇ ತಿನ್ಕೊಂಡು ಆರಾಮಾಗಿ ಮಲ್ಕೊಬಿಡ್ತೀನಿ. ನೀವೀಗ ಈ ಮನೆ ದೊಡ್ಡ ಮಗ, ಹಾಗೆಲ್ಲ ಮಾತಾಡ್ತಾರ? ಮನೆಗ್ ಬನ್ನಿ, ಅದೇನಿದ್ರು ಕೂತು ಮಾತಾಡಿ ಬಗೆಹರಿಸೋಣ. ನನ್ಗೇನು ಸಮಸ್ಯೆ ಇಲ್ಲ. ಇರೋದೆಲ್ಲ ಅವ್ರಿಗೆ, ಅವರೇ ಮಾತಾಡ್ಕೊಳ್ಳಿ. ನಂಗೂ ನಿಂಗೂ ಯಾಕೆ? ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಆಫೀಸಲ್ಲಿ ನಿಮ್ಗೆ ಆ ಸೀಟ್ ಕೊಟ್ಟಿದ್ದಾರೆ ಅಂತಾನೆ ಪ್ರತಾಪ್ಗೆ ಕೋಪ ಬಂದಿರೋದು. ಆಟೆ ತಾನೆ. ಈ ಸೀಟ್ ಮ್ಯಾಗೆ ಅವರೇ ಕುಂತ್ಕೊಳ್ಳಿ. ಇಲ್ಲಿ ಬೇರೆ ಬೇಜಾನ್ ಸೀಟ್ಗಳವೆ, ನಾ ಅದ್ರ ಮ್ಯಾಗೆ ಕುಂತ್ಕೊಂತೀನಿ. ನೀವು ಮೊದಲು ಮನೆಗೆ ಬನ್ನಿ, ನಾನು ಎಲ್ಲ ವಿವರಿಸ್ತೀನಿ. ಯಾವ ಸಂಪತ್ತಿಗೆ ಬರ್ಲಿ ಸಾವಿತ್ರಿ? ಒಬ್ರು ಮುಗ್ದಾಗ 5 ಪೈಸೆ ನಗು ಇಲ್ಲ. ಎಲ್ಲ ಗ್ರೀಸ್ ತಿಂದಂಗೈತೆ. ನೀನು ಒಂದ್ ಕೆಲಸ ಮಾಡು. ರಾತ್ರಿ ಎಲ್ರು ಮಲಗಿದ್ಮೇಲೆ ಬಾಗ್ಲು ತೆಕ್ಕೊಂಡು ನಂಗೋಸ್ಕರ ಕಾಯ್ತಾ ಇರು. ನಾ ಬಂದ್ಬಿಡ್ತೀನಿ. ಯಾಕೆ? ಬಾಯ್. ಎಸ್, ಯು ಆರ್ ರೈಟ್. ಇವತ್ತಿನಿಂದ ನಮ್ಮ ಕಂಪನಿಗೆ ಹೊಸ MD ಎಸ್ ಸತ್ಯಜಿತ್. ಎಸ್ ಅಂದ್ರೆ ಸುಶೀಲ್ ಕುಮಾರ್. ಹೌದು, ನನ್ನ ಮಗನೇ. ಹಾ, ಇನ್ಮೇಲೆ ಅವನೇ ಸೈನಿಂಗ್ ಅಥಾರಿಟಿ. ಅಫಿಷಿಯಲ್ ಲೆಟರ್ 2 ದಿವಸದಲ್ಲಿ ಕಳಿಸ್ತೀನಿ. ಯಾ ಥ್ಯಾಂಕ್ ಯು. ಶಾ ಬಾಯ್. ಇದೇನ್ ಮಾಡ್ತಿದ್ದೀರಿ ಮಾವ? ಸತ್ಯನಿಗೆ ಕಂಪನಿ ಜವಾಬ್ದಾರಿ ವಹಿಸ್ಕೊಡ್ತಾ ಇದ್ದೀನಿ. ಅವನೇ ತಾನೇ ಉತ್ತರಾಧಿಕಾರಿ. ಆದ್ರೆ ಅವ್ರಿಗೆ ವ್ಯವಹಾರ ಬರ್ಬೇಕಲ್ಲ. ಹೋಗ್ತಾ ಹೋಗ್ತಾ ಕಲ್ತ್ಕೋತಾನೆ ಸಾವಿತ್ರಿ. ಈಗಾಗ್ಲೇ ತಡ ಆಗಿದೆ. ನನ್ನ ಮಗನ ಜೀವನ ಸೆಟಲ್ ಮಾಡಿಸ್ಬೇಕಲ್ವಾ ನಾನು. ಹಾಗಿದ್ರೆ ಸತ್ಯಂಗ್ ಒಂದು ಟ್ರಾವೆಲ್ಸ್ ಹಾಕೊಡಿ. ಟ್ರಾವೆಲ್ಸಾ? ರೂಟು, ಗೇರ್ ಬಾಕ್ಸು, ಬಾಟ, ಡೀಸೆಲ್, ಕಾರ್ಬೊರೇಟರ್ ಇದನ್ನೆಲ್ಲ ಮಾಡ್ತಾ ಓಡಾಡ್ತಿರ್ಬೇಕ ನನ್ನ ಮಗ. ಎಸ್ಟಾಬ್ಲಿಷ್ಡ್ ಕಂಪ್ನಿ ಇದೆ. MD ಆಗಿ AC ರೂಮ್ನಲ್ಲಿ ಕೂತು ಇಂಪೋರ್ಟೆಡ್ ಕಾರ್ನಲ್ಲಿ ಓಡಾಡ್ತಾ ಆ ಲೆವೆಲ್ನಲ್ಲಿ ಅವನು ಇರಬೇಕು ಅಂತ ನನ್ನ ಆಸೆ. ಹಾಗಿರ್ಬೇಕು ಅಂತ ನಿಮ್ಗೆ ಆಸೆ, ಆದ್ರೆ ಅವ್ರಿಗಿರ್ಬೇಕಲ್ವಾ? ಯಾರಿಗೆ ಯಾವ ಕೆಲಸ ಬರುತ್ತೋ, ಯಾವ ಕೆಲಸ ಇಷ್ಟನೋ ಅದ್ರಲ್ಲೇ ಮುಂದುವರಿಬೇಕು ಅಲ್ವಾ? ಕೆಲಸ ಸಂಪಾದನೆಗೆ ದಾರಿ ಅಷ್ಟೇ ಅಲ್ಲ, ಅದೇ ಬದುಕು. ಅದನ್ನ ಅವ್ರವರೇ ಆಯ್ಕೆ ಮಾಡ್ಕೋಬೇಕು ಅಲ್ವಾ? ಇನ್ನೊಬ್ರು ಬಂಧನಕ್ಕೆ, ಬಲವಂತಕ್ಕೆ ಸಿಕ್ಕಿ ಕೆಲಸ ಮಾಡಿದ್ರೆ ಅದ್ರಲ್ಲಿ 1000 ತಪ್ಪುಗಳಾಗುತ್ತೆ. ಸತ್ಯಂಗೆ ಕಂಪ್ನಿ ವ್ಯವಹಾರಗಳು ಏನ್ ಗೊತ್ತು? ಏನೂ ಗೊತ್ತಿಲ್ಲ. ಅವ್ರ ಕೆಲಸ ಕಲಿಯೋ ತನಕ ಅದರಲ್ಲಿ 1000 ತಪ್ಪುಗಳಾಗುತ್ತೆ. ಮನಸ್ಸೇ ಇಲ್ಲದೆ ಇರೋರು ಹೇಗ್ ಕೆಲಸ ಕಲಿತಾರೆ? ಆದ್ರೆ ಪ್ರತಾಪ್ಗಾದ್ರೆ ಅನುಭವ ಇದೆ, ಅರ್ಹತೆ ಇದೆ, ಚೆನ್ನಾಗಿ ಓದ್ಕೊಂಡಿದ್ದಾರೆ. ಅವ್ರ ಕಂಪನಿ ಮುಂದುವರ್ಸ್ಕೊಂಡು ಹೋದ್ರೆ ಕಂಪನಿನೂ ಅಭಿವೃದ್ಧಿ ಆಗುತ್ತೆ. ಅದೇ ಅಲ್ವಾ ಮಾವ ಮುಖ್ಯ? ಟ್ರಾವೆಲ್ಸ್ ನಡೆಸೋದ್ರಲ್ಲಿ ಅವಮಾನ ಏನಿದೆ ಮಾವ? ಲೆವೆಲ್ ಅಂದ್ರಿ, ಅದನ್ನೇ ದೊಡ್ಡ ಲೆವೆಲ್ ಅಲ್ಲಿ ಮಾಡಿಸಿ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ನಡೆಸೋದ್ರಲ್ಲಿ ಸತ್ಯಂಗ್ ಖುಷಿ ಇದೆ, ಕಂಪನಿ ನಡೆಸೋದ್ರಲ್ಲಿ ಪ್ರತಾಪ್ ಖುಷಿ ಇದೆ. ಪ್ರತಾಪೇ ಕಂಪನಿ MD ಆಗಿ ಮುಂದುವರಿಲಿ ಮಾವ. ಏನಂದ್ರು ಮಾವ? ಒಪ್ಕೊಂಡ್ರಾ? ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ತಿಲ್ಲ, ಒಪ್ಕೊಂಡಿರ್ತಾರೆ ಅಲ್ವಾ ಸಾವಿತ್ರಿ ಅವರೇ? ಹೌದಾ? ವೆರಿ ಗುಡ್ ಅಕ್ಕ. ನಾನು ನಿಮ್ಗೆ ಹೇಳಿದ್ದೆ ತಾನೆ, ನಮ್ಮ ಅಕ್ಕ ಯಾವುದೇ ಕೆಲಸ ಮಾಡಕ್ ಹೋದ್ರು ಅದನ್ನ ಅರ್ಧಕ್ಕೆ ನಿಲ್ಸಲ್ಲ, ಪೂರ್ತಿ ಮಾಡೇ ಮಾಡ್ತಾಳೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸಾವಿತ್ರಿ ಅವರೇ. ಆಫೀಸ್ ಕೆಲಸ ಇಲ್ಲ ಅಂದ್ರೆ ನನಗೆ ಉಸಿರೇ ಕಟ್ಟಾಗ ಆಗುತ್ತೆ. ನೀವು ಅವ್ರನ್ನ ಕನ್ವಿನ್ಸ್ ಮಾಡದೆ ಹೋಗಿದ್ರೆ ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ. ಅಕ್ಕ ತುಂಬಾ ಥ್ಯಾಂಕ್ಸ್ ಕಣೆ. ಎಷ್ಟು ರಿಸ್ಕ್ ತಗೊಂಡು ಈ ಕೆಲಸ ಮಾಡಕ್ ಹೋಗಿದ್ದೆ. ಇಷ್ಟೊಂದು ಈಸಿಯಾಗಿ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸರಿ ಓಕೆ ಬಾಯ್. ಎಲ್ಲಿಗೆ ಹೋಗ್ತಿದ್ದೀರಾ? ಇಲ್ಲಿಗೆ ಒಟ್ಟಾಗೆ ಎಲ್ಲಿಗೆ ಅಂತ ಕೇಳ್ತಾರಾ? ಆಫೀಸ್ಗೆ ಇನ್ನೆಲ್ಗೆ? ಆಯ್ತು, ಊಟ ಮಾಡ್ಕೊಂಡು ಹೋಗಿ. ನಿನ್ಗೆ ಯಾವಾಗಲೂ ಊಟಕ್ಕೆ ಚಿಂತೆ ಅಲ್ವೇ? ಆಫೀಸಲ್ಲಿ ಎಷ್ಟು ಕೆಲಸ ಪೆಂಡಿಂಗ್ ಇದೆ ಗೊತ್ತಾ? ಬ್ಯಾಂಕಿಗೆ ಚೆಕ್ ಡ್ರಾಪ್ ಮಾಡಬೇಕು. ಬರ್ತೀನಿ. ಓಕೆ ಪ್ರತಾಪ್. ಓ ಶಿಟ್, ಐ ಓವ್ ಯು ಎ ಟ್ರೀಟ್. ಓಕೆ, ಇವತ್ತು ನಂದೇ ಟ್ರೀಟ್.
ಇವತ್ತು ಆಫೀಸಿಂದ ಬಂದ ತಕ್ಷಣ ಎಲ್ರೂ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ. ಓಕೆ, ಬಾಯ್. ಪ್ರತಾಪ್, ನೀವ್ MD ಆಗೋದಕ್ ಮಾವ ಒಪ್ಲಿಲ್ಲ. ಸತ್ಯನೇ MD ಆಗಿ ಮುಂದುವರಿಲಿ ಅಂತ ಹೇಳಿದ್ರು. ಸತ್ಯನೇ ಕಂಪನಿ MD ಆಗಿ ಮುಂದುವರಿಲಿ. ಅವನು ಓದಿಲ್ದೇ ಇರಬಹುದು, ಅನಕ್ಷರಸ್ಥ ಇರಬಹುದು. ನಾನು ಅವನಿಗೆ ಅಕ್ಷರ ತಿದ್ದಿಸ್ತೀನಿ. ಕಂಪ್ನಿನ ಹೇಗೆ ನಡೆಸಬೇಕು ಅನ್ನೋದನ್ನ ನಾನು ಅವನಿಗೆ ಹೇಳ್ಕೊಡ್ತೀನಿ. ಇದೆಲ್ಲ ಆಗೋ ಮಾತಾ ಮಾವ? ಅವ್ರು ಈ ವಯಸ್ಸಲ್ಲಿ ಯಾಕೆ ಸಾಧ್ಯ ಇಲ್ಲ ಸಾವಿತ್ರಿ? ಅವನು ನಾನು ಜನ್ಮ ಕೊಟ್ಟ ಮಗ. ಆಸಕ್ತಿ ಬರೋ ಹಾಗೆ ನಾನು ನೋಡ್ತೀನಿ. ನನ್ನ ಕಂಪನಿ ಬೇರೆಯವ್ರ ಪಾಲಾಗೋದಕ್ಕೆ ನಾನು ಬಿಡಲ್ಲ. ನನ್ನ ಮಗ ಆ ಸೀಟ್ನಲ್ಲಿ ಕೂತು 100 ಜನ ಅವನನ್ನು ಹೊಗಳ್ತಾ ಇದ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಏನಿದೆ? ಒಪ್ತೀನಿ ಮಾವ, ಆದ್ರೆ ಕಂಪನಿ ಹಾದಿ ತಪ್ಪತ್ತೆ. ಪ್ರತಾಪು ಫಾರಿನಲ್ಲಿ ಓದ್ಕೊಂಡಿದ್ದವರು, ಬುದ್ಧಿವಂತರು. ಕಂಪನಿ ಹೇಗೆ ಎತ್ತ ಅಂತ ಅವ್ರಿಗೆ ಗೊತ್ತಿರುತ್ತೆ. ಒಂದ್ ಕೆಲಸ ಮಾಡಿ, ಇಬ್ಬರನ್ನೂ ಕಂಪನಿಗೆ MD ಮಾಡಿ. ಸತ್ಯ ಅವ್ರ ಹತ್ರ ಕಲೀಲಿ. ಸತ್ಯ ಎಲ್ಲ ಕಲ್ತ ಮೇಲೆ ಸತ್ಯಂಗೆ ಅಂತಾನೆ ಒಂದು ಹೊಸ ಕಂಪನಿ ಓಪನಿಂಗ್ ಮಾಡ್ಕೊಡಿ. ಈ ವಿಚಾರದಲ್ಲಿ ನನ್ನ ನಿಲ್ಲುವ ಅಚಲ ಸಾವಿತ್ರಿ. ಯಾರ ಮಾತು ಕೇಳೋ ಸ್ಥಿತಿಲಿ ನಾನಿಲ್ಲ. ಕಂಪನಿಗೆ ಆಗಲಿ ಮನೆಗೆ ಆಗಲಿ ಯಜಮಾನ ಒಬ್ಬನೇ ಇರಬೇಕು. ನನ್ನ ಮಗ ಕಂಪನಿನ ನಿಭಾಯಿಸೋ ಚಾಣಾಕ್ಷತನನ ಹೇಗೆ ಕಲಿಸ್ಬೇಕು ಅನ್ನೋದು ನನಗೆ ಗೊತ್ತು. ಯಾರೇ ಅಡ್ಡ ಬಂದರೂ ನಾನು ಸಹಿಸಲ್ಲ. ಏನೇ ಮಾಡಿದ್ರು ಸಹಿಸ್ಕೋಬೇಕು, ಸೋಲು ಒಪ್ಕೋಬೇಕು. ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಪ್ರತಾಪ್, ಪ್ರತಾಪ್, ಮಾವ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಬೇಡ ಪ್ರತಾಪ್, ಕಾದಾಗ್ಲೇ ಬಡಿಬೇಕು. ಅದೇನು ಅಂತ ಕೇಳ್ತೀನಿ. ಮಾತಾಡ್ತಾ ಮಾತಾಡ್ತಾ ಮಾತು ಬೆಳೆದು ರಂಪ ಆಗತ್ತೆ ಪ್ರತಾಪ್. ಪ್ಲೀಸ್ ಬೇಡ. ಇವತ್ತು ನನ್ನನ್ನು ತಡಿಬೇಡ. ಬೇಡ ಪ್ರತಾಪ್, ಪ್ರತಾಪ್, ಬೇಡ ಪ್ರತಾಪ್, ಪ್ರತಾಪ್, ನಿಲ್ಸ್ಕೊಳ್ಳಿ. ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಐ ಆಮ್ ಬಿಸಿ. ಕೆಲಸ ಇದೆ. ಏನ್ ಕೆಲಸ? ಅದನ್ನ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ನನ್ಗಿಂತ ಮುಖ್ಯವಾಗಿರೋ ಕೆಲಸ ಯಾವುದು ಇಲ್ಲ. ಯಾವ್ದು ಮುಖ್ಯ ಅನ್ನೋದನ್ನ ನೀನ್ ಡಿಸೈಡ್ ಮಾಡ್ಬೇಕಲ್ಲ. ಗಾಟ್ ಇಟ್? ಅಪ್ಪ ಪ್ಲೀಸ್. ಹತ್ತು ನಿಮಿಷ ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಈಗ ಮೌನವಾಗಿರೋದು ನೋಡಿದ್ರೆ ನನಗೆ ಹುಚ್ಚಿಡಿತಾ ಇದೆ. ಪ್ಲೀಸ್. ದಯವಿಟ್ಟು ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಹೇಳು. ನಾನೇನ್ ತಪ್ಪು ಮಾಡಿದ್ದೀನಿ? ಯಾಕೆ ರೀತಿ ಶಿಕ್ಷೆ ಕೊಡ್ತಾ ಇದ್ದೀರಾ? ಇಂಥ ತಪ್ಪು ಮಾಡಿದ್ದೀನಿ ಅಂತ ಬೇಳ್ ಮಾಡಿ ತೋರಿಸಿ. ಏನೇ ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ. ದಯವಿಟ್ಟು ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹೇಳಿ. ನಿಮ್ಮ ತಾಯಿ ತಪ್ಪು ಮಾಡಿದಾಳೆ. ಅದಕ್ಕೆ ಮಕ್ಳಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಕಳ್ಳರ ಮಕ್ಕಳು, ಕೊಲೆಗಾರರ ಮಕ್ಕಳು, ಕಳ್ಳರು ಕೊಲೆಗಾರರಾಗೇ ಹೋಗ್ತಾರ. ಅದರ ರಕ್ತದಲ್ಲಿ ಅಂಶ ಇದ್ದೇ ಇರುತ್ತಲ್ವಾ? ಆದ್ರೆ ಅವರು ಕೊಲೆ ಮಾಡಿದ್ಮೇಲೆ, ಕಳ್ತನ ಮಾಡಿದ್ಮೇಲೆ ಶಿಕ್ಷೆ ಕೊಡ್ತಾರೆ. ನೀವ್ ಯಾಕೆ ಮೊದಲೇ ಕೊಡ್ತಾ ಇದ್ದೀರಾ? ನನಗ್ ಗೊತ್ತಿರೋ ಹಾಗೆ ನಾನ್ ಮಾಡಿರೋ ಒಂದೇ ಒಂದು ತಪ್ಪು ಅಂದ್ರೆ ನಿಮ್ಮ ಮೇಲೆ ಕೈ ಮಾಡಿರೋದು. ಅದು ನೀವು ಅಪ್ಪ ಅಂತ ಗೊತ್ತಿಲ್ಲದೆ ಮಾಡಿರೋದು. ಅದಕ್ಕೋಸ್ಕರ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತಾ ಇದ್ದೀರಾ. ಕೊಲೆ ಸುಲಿಗೆ ಮಾಡೋನಿಗೂ ಒಂದು ಕ್ಷಮೆ ಅನ್ನೋದಿರುತ್ತೆ. ನಾನು ನಿಮ್ಮನ್ನ 100 ಸಲ ಕ್ಷಮಿಸಿ ಅಂತ ಕೇಳ್ತೀನಿ. ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಅವಮಾನ ಮಾಡ್ತಾ ಇದ್ದೀರಾ. ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಅವಮಾನ ಮಾಡ್ತಾ ಇದ್ದೀರಾ. ಎಲ್ಲರೂ ಸೇರಿ ಊಟ ಕೂರೋಣ ಅಂತ ಅಂದೆ. ಆವಾಗ ಅವಮಾನ. ಆಫೀಸಲ್ಲಿ ಸತ್ಯನ ಕರ್ಕೊಂಡ್ಬಂದು ಇವನೇ ಮುಂದಿನ MD ಅಂದ್ರಿ, ಅಲ್ಲಿ ಅವಮಾನ. ಪ್ರತಿ ಸಲ ಸತ್ಯನ ಮಗ ಮಗ ಅಂತೀರ ಬಿಟ್ರೆ ನಮ್ಮನ್ನ ಒಂದು ಸಲ ಮಕ್ಕಳು ಅಂತ ಕರ್ದಿಲ್ಲ ನೀವು. ಏನ್ ತಪ್ಪು ಮಾಡಿದೀವಪ್ಪ? ಏನ್ ತಪ್ಪು ಮಾಡಿದೀವಿ ಹೇಳಿ?
ಸಮಯ ಬಂದಾಗ ನೀನು ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಆಗಲ್ಲ, ನನಗೆ ಇವತ್ತೇ ಉತ್ತರ ಬೇಕು. ಹೇಳಿ ಹೇಳಿಪ್ಪ, ಯಾಕೆ ಸುಮ್ಮನಾದೆ? ನಿಜವಾಗ್ಲೂ ನಾನು ದೀಪ್ತಿ ನಿಮ್ಗೆ ಹುಟ್ಟಿದ ಮಕ್ಕಳೇನಾ? ನಮ್ಮ ಮೈಯಲ್ಲಿ ಹರಿತಾ ಇರೋದು ನಿಮ್ದು ರಕ್ತನೇನಾ? ಹೇಳಿಪ್ಪ, ನೀವಿಬ್ರು ನನ್ನ ಮಕ್ಕಳಲ್ಲ ಅಂತ ಒಂದೇ ಒಂದು ಮಾತು ಹೇಳಿ. ನಮ್ಮ ನೆರಳು ನಿಮ್ಮ ಮೇಲೆ ಸೋಕಲ್ಲ, ಎಲ್ಗಾದ್ರೂ ದೂರ ಹೊರಟೋಗ್ತೀವಿ. ಹೇಳಿಪ್ಪ, ನಾನು ದೀಪ್ತಿ ನಿಮ್ಮ ಮಕ್ಕಳೇನಾ? ನಿನ್ನ ನನ್ನ ಮಗ ಅಂತ ಹೇಳ್ಕೊಡೋದಕ್ಕೆ ನಾಚಿಕೆ ಆಗುತ್ತೆ ನನಗೆ. ಎಷ್ಟೋ ಜನ ಮಕ್ಕಳು ತನ್ನ ತಾಯಿ ಮರ್ಯಾದೆನ ಕಾಪಾಡೋದಕ್ಕೋಸ್ಕರ ಕೊಲೆ ಮಾಡಿ ಜೈಲ್ಗೆ ಹೋಗಿದ್ದಾರೆ. ಆದ್ರೆ ನೀನು ಎಲ್ಲರ ಮುಂದೆ ನನ್ನ ಮಾನ ಮರ್ಯಾದೆನ ಹರಾಜಾಗ್ಬಿಟ್ಟಲ್ಲ. ಜಗತ್ತಿನ ಯಾವುದೇ ಮಗ ಕೂಡ ತನ್ನ ತಾಯಿ ಪಾವಿತ್ರ್ಯದ ಬಗ್ಗೆ ಅನುಮಾನ ಪಡೋದಿಲ್ಲ. ಅಸಹ್ಯ ಆಗ್ತಿದೆ ನಿನ್ನಂತ ಮಗನ್ ಹೋಗಿ ಹೋಗಿ ಹೆತ್ತಲ್ಲ ಅಂತ. ಅಕಸ್ಮಾತ್ ನನ್ನ ಮೇಲಿನ ದ್ವೇಷಕ್ಕೋಸ್ಕರ ನಿಮ್ಮಪ್ಪ ಏನಾದ್ರು ನನ್ನ ರಕ್ತನ ಹಂಚ್ಕೊಂಡು ಹುಡ್ದವ್ರಲ್ಲ, ನೀವು ನನ್ನ ಮಕ್ಕಳೇ ಅಲ್ಲ ಅಂತ ಹೇಳಿದಿದ್ರೆ ನನ್ ಪಾಡು ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ ನೀನು? ಕೇಳಿಸ್ಕೊಂಡಿದ್ದ ಜನ ನನ್ ಬಗ್ಗೆ ಏನ್ ಹೇಳೋರು ಅಂತ ಗೊತ್ತಾ ನಿನ್ಗೆ? ಸಾರ್ಥಕಾಯ್ತು, ಸಾರ್ಥಕಾಯ್ತು ನಿನ್ನಂತ ಮಗನ ಹೆತ್ತಿದ್ದಕ್ಕೆ. ಒಂದು ವಿಷಯನ ಸರಿಯಾಗಿ ಕೇಳಿಸ್ಕೊ ಸನ್ನಿ, ಅಂತ ಆಪಾದನೆ ನನ್ನ ಮೇಲೆ ಬಂದಿತ್ತು. ನಾನೇ ನನ್ನ ಸಾವು. ಮತ್ತೆ ಯಾಕಿದೆಲ್ಲ ಮಾತಾಡ್ತಿದ್ದೀರಾ? ಸಾಯೋ ಮಾತು ಯಾಕಂತ ಆಡ್ತಿದ್ದೀರಾ? ಅವನ್ ಮಾಡಿದ್ದು ಸರಿನಾ ವಿನುತ್ತಾ? ಯಾವುದೇ ಹೆಣ್ಣಾದ್ರೂ ಇದನ್ನ ಸಹಿಸ್ಕೊಳ್ತಾಳ ಹೇಳು? ಹೌದು, ಯಾವ ಹೆಣ್ಣು ಇಂತ ಮಾತನ್ನು ಸಹಿಸ್ಕೊಳ್ಳಲ್ಲ. ಅವ್ರಿಗೆ ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಿಲ್ಲ ಅಂತೆ. ಒಬ್ಬ ಗಂಡಸ್ಗೆ ತನ್ನ ಕೆಲಸ, ತನ್ನ ದುಡಿಮೆನ ಅಹಂಕಾರ, ಅದಕ್ಕೆ ಪೆಟ್ಟು ಬಿದ್ರೆ ಇವ್ರಿಗಾಗಿರೋದು ಅದೇ ಅಂತೆ. ಇದು ಒಂದ್ಸಲ ಅವ್ರನ್ನ ಕ್ಷಮಿಸ್ಬಿಡಿ. ಅವತ್ತೇ ಪಡ್ಕೊಂಡೆ ನಾನು. ಎಲ್ರೂ ಇಲ್ಲಿಂದ ಹೊಟ್ಟೋಗೋಣ, ಅವ್ರ ಕಾಂಪಿಟೇಷನ್ ಆಗಿ ಒಂದು ಹೊಸ ಕಂಪನಿ ಕಟ್ಟೋಣ, ಅವ್ರಿಗೆ ಬಂದು ಮುಗಿಸೋಣ ಅಂತ. ನೀವಿಬ್ರು ಕೇಳಿಲ್ಲ ಅಲ್ಲ ನನ್ನ ಮಾತನ್ನ? ಈಗ ನೋಡ್ರಿ, ನಾವು 3 ಜನನು ಇಲ್ಲೇ ಸಿಕ್ಕಾಕೊಂಡು ಬೊದ್ದಾಡ್ತಾ ಇದ್ದೀವಿ. ಮಮ್ಮಿ, ಸಾರಿ ಮಮ್ಮಿ, I'm really sorry. ಯಾವತ್ತೂ ಮಾತಾಡಲ್ಲ. ಎಲ್ಲ ಆಗ್ತಿರೋದು ನನ್ನಿಂದನೇ. ನಾನೇ ಇದಕ್ಕೆಲ್ಲ ಕಾರಣ. ಇನ್ಮೇಲೆ ಅದು ಹೇಗಿರುತ್ತೋ ಹಾಗೆ ಇರ್ಬಿಡಿ. ನಾನು ಮಾತಾಡಲ್ಲ ಮಮ್ಮಿ, ನಾನು ಮಾತಾಡಲ್ಲ. ನಮ್ಗೀಗ ಕೆಟ್ಟ ಕಾಲ. ಕಾಯೋಣ. ಕಬ್ಬಣ ಕಾದಷ್ಟು ಬಗ್ಸೋದು ಸುಲಭ. ಚೆನ್ನಾಗಿ ಕಾಯ್ಲಿ. ಅಲ್ಲಿವರೆಗೂ ನಾವು ಕಾಯ್ಬೇಕು.
ಅದನ್ನ ಬಿಟ್ಟು ಬಂಡೆಗೆ ತಲೆ ಚಚ್ಕೊಂಡ್ರೆ ನೋವಾಗೋದು ನಮ್ಗೆ ತಾನೆ. ಹಲೋ, ಗೆಸ್ ಮಾಡಿ ನೋಡೋಣ ನಾನು ಯಾರಂತ. ದೀಪ್ತಿ. ಹೇಗ್ ಗೊತ್ತಾಯ್ತು? ಮಗಳ ಧ್ವನಿ ತಂದೆ ಗೊತ್ತಾಗಲ್ವಾ? ನನಗ್ ನಿಮ್ ಮೇಲೆ ಕೋಪ ಇದೆ. ಕಾರಣ? ಮಗಳು ಅಂತ ನನ್ನನ್ ಕರಿಯಕ್ಕಾಗುತ್ತೆ, ಮಗ ಅಂತ ಪ್ರತಾಪ್ನ ಕರಿಯಕ್ಕಾಗಲ್ವಾ ಅಪ್ಪ? ಈಗ ನಾನು ನಿನ್ ಜೊತೆ ಮಾತು ಮುಂದುವರಿಸ್ಬೇಕು ಅಥವಾ ಮೊದಲಿನ ತರಾನೇ ಇರಬೇಕು? ಬಲವಂತದಿಂದ ಒಬ್ಬರ ಬಗ್ಗೆ ಪ್ರೀತಿ ಹುಟ್ಟೋಕ್ ಸಾಧ್ಯ ಇಲ್ಲ ಅಲ್ವಾ? ದೇವಸ್ಥಾನದಲ್ಲಿ ನೀನು ಅಪ್ಪ ಅಂತ ಅಪ್ಕೊಂಡೆ, ನನಗೆ ಗೊತ್ತಿಲ್ಲದೆ ನಾನು ನಿನ್ನ ಮಗಳು ಅಂತ ಒಪ್ಕೊಂಡೆ. ಪ್ರತಾಪ್ ವಿಷಯದಲ್ಲೂ ಹಾಗೆ ಅವನು ನಿಮ್ ಮಗ ಅಪ್ಪ. ಅಕ್ಸೆಪ್ಟೆನ್ಸ್ ಬರ್ತಿಲ್ಲ. ಅವನ ಮುಖ ನೋಡಿದ್ರೆ ಐ ಸಿ ವೈಶಾಲಿ ಇನ್ ಹಿಮ್. ಹಳೇದೆಲ್ಲ ನೆನಪಾಗತ್ತೆ, ಕೋಪ ಬರುತ್ತೆ. ಅವ್ರು ನನ್ ಬಗ್ಗೆ ತಪ್ಪು ತಿಳ್ಕೊತಾರಪ್ಪ. ದೀಪ್ತಿ ಅಪ್ಪನ್ನ ಬುಟ್ಟಿಗೆ ಹಾಕೊಂಡಿದ್ದಾಳೆ ಅಂತ. ಓ, ನೀನು ನನ್ನನ್ನು ಬುಟ್ಟಿಗೆ ಹಾಕೊಂಡಿದ್ದ ಹಾಗಾದ್ರೆ ನನ್ನ ಬಗ್ಗೆ ನಿನಗಿದ್ದಿದ್ದು ನಿಜವಾದ ಪ್ರೀತಿ ಅಲ್ವಾ? ನಿನಗೂ ಅದೇ ಬುದ್ಧಿನಾ? ಅಪ್ಪ, ನಾನು ಹಾಗಲ್ಲಪ್ಪ ಹೇಳಿದ್ದು. ಪ್ಲೀಸ್, ಎಲ್ಲವೂ ಪ್ರೀ ಪ್ಲಾನ್ ಅನ್ನೋ ಹಾಗಿದ್ರೆ, ನೀನ್ ನನ್ನ ಜೊತೆ ಪ್ರೀತಿಯಿಂದ ನಡ್ಕೊಂಡಿದ್ದು ಸುಳ್ಳು ಅನ್ನೋ ಹಾಗಿದ್ರೆ, ಐ ವಾಸ್ ಫೂಲ್ಡ್ ಅಗೇನ್ ಅಂತ ಅರ್ಥ. ಹಾಗಲ್ಲಪ್ಪ, ಪ್ರತಾಪ್ ಮಮ್ಮಿ ನನ್ ಬಗ್ಗೆ ತಪ್ಪು ತಿಳ್ಕೊತಾರೆ ಅಂತ ಹೇಳಕ್ ಹೋದ್ನೆ ಹೊರತು. ಯಾಕೆ ತಪ್ಪು ತಿಳ್ಕೋಬೇಕು? ಮಗನ್ನ ಒಪ್ಕೊಳ್ದೆ ಹೋದ್ರು ಮಗಳನ್ನ ಒಪ್ಕೊಂಡಿದ್ದಾರೆ ಅಂತ ಸಂತೋಷ ಪಡ್ಬೇಕಲ್ವಾ? ಅದನ್ನ ಅವ್ರು ತಪ್ಪಾಗಿ ಭಾವಿಸಿದ್ರೆ ದೇ ಆರ್ ಚೀಪ್. ಇಂಥ ಬುದ್ಧಿ ಇರೋರ ಜೊತೆ ನಾನು ಹೇಗೆ ಕಮ್ಯುನಿಕೇಶನ್ ಇಟ್ಕೊಳ್ಳಿ? ನಿನಗೆ ಫೋನ್ ಮಾಡಿದ್ಯಾರು? ವೈಶಾಲಿನ? ಸಾವಿತ್ರಿ